ಸೊ ಪಾವನ್ ಅವರೇ, ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ, ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಅದ್ರಲ್ಲಿ ನಾವು ನೋಡಿದಾಗ ಸೊ ಹೇಗಿದೆ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸಿನಿಮಾದಲ್ಲಿ ನಾನು ಪಂಕಜ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಪಂಕಜ ಆ್ಯಂಡ್ ಪಾವನ ನಾವಿಬ್ರು ಏನಿದ್ದೀವಿ, ವಿ ಆರ್ ಟೋಟಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಲ್ಚರಲ್ ಇನ್ಫ್ಲುಯೆನ್ಸ್ ಇರೋವಂಥ ಹೆಣ್ಮಕ್ಳು. ಪಂಕಜ ತುಂಬ ಇಂಟ್ರೋವರ್ಟ್, ರಿಸರ್ವ್ಡ್, ಶೈ. ಅವಳಾಯಿತು ಅವಳ ಪ್ರಪಂಚ ಆಯಿತು ಅನ್ನೋ ಥರ ಅವಳ ಥಾಟ್ಸಲ್ಲೇ ಅವಳು ಕಳೆದೋಗಿರೋ ಅಂಥ ಒಬ್ಳು ಹುಡುಗಿ. ಸೊ ಐ ಮೀನ್ ಪಂಕಜ ಅಂತಂದರೆ ಲೋಟಸ್ ಅಂತ ಅರ್ಥ ಕೂಡ ಬರುತ್ತೆ. ನಾನು ಕೆರಿಯರ್ ಶುರು ಮಾಡಿದಾಗ ಗೊಂಬೆಗಳೆಲ್ಲ ಸಿನಿಮಾದಲ್ಲೂ ನನ್ನ ಫಸ್ಟ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು ಕಮಲ ಅಂತಾನೆ. ಸೊ ಇದು ಸೇಮ್ ಎಸೆನ್ಸ್ ಇರೋವಂಥ ಪಾತ್ರ. ಸೊ ಇಲ್ಲಿ ಕಮಲ ಹೂವಿಗಿರುವಂಥ ಒಂದು ಎಸೆನ್ಸ್ ಏನಿದೆ ಅದನ್ನು ಕ್ಯಾರೆಕ್ಟರ್ ಫಿಲಾಸಫಿಯನ್ನಾಗಿ ಅಡ್ಯಾಪ್ಟ್ ಮಾಡಿದ್ದಾರೆ ಈ ಪಾತ್ರಕ್ಕೆ. ಆ್ಯಂಡ್ ಜಸ್ಟ್ ನಾಟ್ ಮೈ ಕ್ಯಾರೆಕ್ಟರ್, ಸಿನಿಮಾದಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರು ಕೂಡ ಎಮೋಷ್ನಲಿ ಲೇಯರ್ಡ್ ಆಗಿ ಬರೆದಿದ್ದಾರೆ. ಆ್ಯಂಡ್ ಪಂಕಜ ಅವಳದೊಂದು ಅನ್ಹೀಲ್ಡ್ ರೊಮ್ಯಾಂಟಿಕ್ ಸ್ಟೋರಿ ಇದೆ ಈ ಸಿನಿಮಾದಲ್ಲಿ. ಶಿ ಕಮ್ಸ್ ವಿತ್ ಲಾಟ್ ಆಫ್ ಗ್ರೇಸ್. ಒಂದು ಶಿ ಈಸ್ ವಿಶ್ಫುಲ್, ಡ್ರೀಮಿ, ಇಂಟೆನ್ಸ್, ಇಂಟಿಟಿವ್. ಅಂದರೆ ದೆರ್ ಈಸ್ ಸೋ ಮಚ್ ಮೋರ್ ಟು ವಾಟ್ ವಿ ಆರ್ ಏಬಲ್ ಟು ಸಿ, ವಿ ಹ್ಯಾವ್ ಸೀನ್ ಓವರ್ ದ ಇಯರ್ಸ್ ಇನ್ ಸಿನಿಮಾ. ಎಲ್ಲ ಸಿನಿಮಾಗಳಲ್ಲೂ ಒಂದು ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ಸ್ ಅಂದರೆ ಜಸ್ಟ್ ಒನ್ ಲೇಯರ್ಡ್ ಆಗಿರುತ್ತೆ, ದಿಸ್ ಇಸ್ ವಾಟ್ ಶಿ ಈಸ್ ಅಂತ. ಬಟ್ ಈ ಸಿನಿಮಾದಲ್ಲಿ ನಮ್ಗೆ ಅರ್ಥ ಆದಷ್ಟು ಇನ್ನೂ ಹೆಚ್ಚಾಗಿ ಅರ್ಥ ಆಗೋಷ್ಟು, ಒಳಗೆ ಹೋಗೋಷ್ಟು ವಿಚಾರಗಳಿದೆ, ಕತೆ ಇದೆ, ಡೀಟೇಲ್ಸ್ ಇದೆ, ಮೆಟೀರಿಯಲ್ ಇದೆ. ಇಟ್ ಈಸ್ ಎನ್ರಿಚ್ಡ್ ವಿತ್ ರೈಟಿಂಗ್. ರೈಟಿಂಗ್ ನೀನು ಎಷ್ಟು ಅರ್ಥ ಮಾಡ್ಕೊತೀಯ ಅಷ್ಟು ಒಳಗೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅಷ್ಟು ಡೀಪಾಗಿ ಬರೆದಿದ್ದಾರೆ ಈ ಸಿನಿಮಾನ. ಏನು ಹೇಳಿ, ಮಹಾಭಾರತ, ರಾಮಾಯಣ, ನಮ್ದೆಲ್ಲ ಎಪಿಕ್ಸ್ ಏನೆಲ್ಲ ಇದೆ, ಎಪಿಕ್ ಸ್ಟೋರೀಸು, ಅದ್ರ ಎಲ್ಲ ರೆಫರೆನ್ಸ್ ಆಗಿರ್ಬೋದು, ಅಲ್ಲಿ ಬರೋ ಎಷ್ಟೋ ಪಾತ್ರಗಳಿಂದ ಕನ್ವೆ ಮಾಡಕ್ಕೆ ಕೊಟ್ಟಿರೋವಂಥ ವ್ಯಾಲ್ಯೂಸ್ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ಮೆಸೇಜಸ್ಗಳಾಗಿರ್ಬೋದು, ಎಲ್ಲವನ್ನು ಇನ್ಕ್ರಾಪ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾದಲ್ಲಿ ಅರಿಷಡ್ ವರ್ಗಗಳ ಬಗ್ಗೆ ಮಾತಾಡ್ತಾರೆ. ಇಟ್ಸ್ ಅ ವೆರಿ ಡೀಪ್ ರೈಟಿಂಗ್. ನಾವು ಇದನ್ನು ಒಂದು ಥ್ರಿಲ್ಲರ್, ಒಂದು ಮರ್ಡರ್ ಮಿಸ್ಟ್ರಿ ಅಂತ ಹೇಳಿ ಒಂದು ಔಟ್ಲೈನ್ ಆಗಿ ಒಂದು ಜಾನರಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೀವಿ, ಕತೆ ಹೇಳ್ತಿದ್ದೀವಿ, ಈ ಜಾನರಲ್ಲಿ ಕತೆ ಹೇಳ್ತಿದ್ದೀವಿ. ಬಟ್ ಏನು ಕತೆ ಹೇಳ್ತಿದ್ವಿ ಥ್ರೂ ದಿಸ್ ಮರ್ಡರ್ ಮಿಸ್ಟ್ರಿ, ನಾವು ಏನು ಕತೆ ಹೇಳ್ತಿದ್ವಿ ಅನ್ನೋದಿದೆ, ದಟ್ ಈಸ್ ವೆರಿ ಡೀಪ್ ರೈಟಿಂಗ್. ಸೊ ಇದನ್ನು ಕೃಷ್ಣ ಸರ್ ಅಂತ ಒಬ್ರು ಬರ್ದಿರೋದು. ಅವರು ಈಸ್ ಅ ಇಂಜಿನಿಯರಿಂಗ್ ಪ್ರೊಫೆಸರ್ ಹಿಮ್ಸೆಲ್ಫ್. ಅವ್ರ ಸಿನಿಮಾದವರಲ್ಲ, ಇವರು ನನ್ನ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ ಅವರ ಗುರುಗಳು, ಇಂಜಿನಿಯರಿಂಗ್ ಗುರುಗಳು, ಟೀಚರ್ ಅವರು. ಸೊ ಅವ್ರಿಗೆ ಈ ಕತೆ ಸ್ಟ್ರೈಕ್ ಆಗಿ ಅವ್ರು ಈ ಕತೆ, ಈಸ್ ಆ್ಯಕ್ಚುಲಿ ಸ್ಟೋರಿ ಟೆಲ್ಲರ್ ಹಿಮ್ಸೆಲ್ಫ್. ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರು ತುಂಬ ಕತೆಗಳನ್ನ ಅದರಲ್ಲಿ ಹೇಳ್ತಿರ್ತಾರೆ, ತುಂಬ ಉಪನಿಷತ್ತುಗಳನ್ನ ಓದ್ಕೊಂಡಿದ್ದಾರೆ, ಎಲ್ಲ ಪುರಾಣಗಳನ್ನ ಓದ್ಕೊಂಡಿದ್ದಾರೆ. ಅವರ ಅನುಭವದಲ್ಲಿ, ಅವರ ಆ ನಾಲೆಡ್ಜಲ್ಲಿ ಕಟ್ಟಿರೋವಂಥ ಒಂದು ಸಿನಿಮಾ. ಈ ಡೆಪ್ತ್ನ ನಾವು ಆ್ಯಕ್ಚುಲಿ ಇದುವರೆಗೂ ಎಲ್ಲೂ ಮಾತಾಡಿಲ್ಲ, ಎಲ್ಲೂ ಹೇಳಿಲ್ಲ. ದಿಸ್ ಕೇಮ್ ವಿತ್ ದ ಫ್ಲೋ ಈಗ ಮಾತಾಡ್ತಾ. ಸೊ ಇಟ್ ಈಸ್ ವೆರಿ ಡೀಪ್. ಸಿನಿಮಾ ಇಸ್ ಇನ್ ಡೀಪ್. ನಾವು ಇದುವರೆಗೂ ಎಲ್ಲೂ ಈ ವಿಚಾರಗಳ ಬಗ್ಗೆ ಟಚ್ ಮಾಡಿಲ್ಲ, ಬಿಕಾಸ್ ವಿ ಆರ್ ಓನ್ಲಿ ಪ್ರೆಸೆಂಟಿಂಗ್ ಇಟ್ ಆಸ್ ಅ ಥ್ರಿಲ್ಲರ್, ಒಂದು ಮರ್ಡರ್ ಮಿಸ್ಟ್ರಿ ಅಂತ. There is so much more to the cinema. If you go back and see the first poster of the cinema ಇದೆ ಗೊತ್ತಾ, ಅಜ್ಞಾತವಾಸಿದು, ಆ ಪೋಸ್ಟರ್ ಬಗ್ಗೆ ನಾವು ಒಂದಿನ ಎಲ್ಲ ಮಾತಾಡ್ಬೋದು. ಅಷ್ಟು ಡೀಟೇಲ್ಸ್. ಹೌದು, ಟೈಟಲ್ ಕೂಡ ತುಂಬಾ ವಿಶೇಷ, ಅಜ್ಞಾತವಾಸಿ ಅನ್ನೋದೇ. ನಾವು ಯೂಶಲಿ ಮಹಾಭಾರತದಲ್ಲಿ ಅಜ್ಞಾತವಾಸ ಅನ್ನೋದು ನಾನು ಅಂದ್ರೆ ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ. ಬಟ್ ಸಿನಿಮಾಗೆ ಅಜ್ಞಾತವಾಸಿ ಅಂತ ಇಟ್ಟಿದ್ರೆ ಇದ್ರಲ್ಲಿ ಅಜ್ಞಾತವಾಸಕ್ಕೆ ಯಾರು ಹೋಗ್ತಾರೆ? ಸೊ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದು, ನಿಮ್ ಟೈಟಲ್ ಬಗ್ಗೆ ಎಷ್ಟು ನಿಮ್ಗೆ ಕುತೂಹಲ ಅಂತ ಅನಿಸ್ತು ಮೊದಲನೇ ಬಾರಿ ಹೇಳಿದಾಗ ಅಥವಾ ಕೇಳಿದಾಗ? ಫಸ್ಟ್ ಟೈಮ್ ನಾನು ಕೇಳಿದಾಗ ಟೈಟಲ್ನ ಐ ವಾಸ್ ಲೈಕ್, ವೈ, ಏನಕ್ಕೆ, ಏನಿದು ಅನ್ನೋ ಥರ. ಬಿಕಾಸ್ ಟು ಫಿಲಮ್ ಮೇಕರ್ಸ್ ದೇ ಆರ್ ಗುಲ್ಟು ಅಂತ ಒಂದು ವೆರಿ ವಿಟಿ ಆ್ಯಂಡ್ ವೆರಿ ಯುನಿಕ್, ವೆರಿ ಪೆಕ್ಯುಲಿಯರ್ ಆಗಿತ್ತು. ಹೆಸರು ಕೇಳಿದ ತಕ್ಷಣ ಗೊತ್ತಿಲ್ಲ. ಬಿಕಾಸ್ ವೆನ್ ಯು ಡೂ ಇಟ್ ಉಲ್ಟಾ, ಇಟ್ಸ್ ಲಾಗ್ಔಟ್ ಅಂತ. ಲಾಗ್ಔಟ್ ಅನ್ನ ಉಲ್ಟಾ ಮಾಡಿ ದೇ ಮೇಡ್ ಇಟ್ ಗುಲ್ಟು ಅಂತ. ಅಂಡ್ ಇಟ್ ಆಲ್ಸೋ ಲೈಕ್ ಅ ವಿಟಿ ಪೆಟ್ ನೇಮ್ಸ್ ತರ ಕರೆಯೋ ತರ ಒಂದು ಕ್ಯಾರೆಕ್ಟರ್ಗೆ ಅದನ್ನ ಅಡಾಪ್ಟ್ ಮಾಡಿದ್ರು, ಹೀರೋ ಕ್ಯಾರೆಕ್ಟರ್ಗೆ, ಪ್ರೊಟಾಗನಿಸ್ಟ್ಗೆ. ಬಿಕಾಸ್ ಹೀಲ್ ಟರ್ನ್ ಔಟ್ ಟು ಬಿ ಅ ಗ್ರೇ ಇನ್ ದ ಸೆಕೆಂಡ್ ಆಫ್ ದಟ್, ಆ ಕ್ಯಾರೆಕ್ಟರ್ ಬೇರೆ ತರನೇ ಹೋಗುತ್ತೆ. ಅಷ್ಟು ಯೋಚನೆ ಮಾಡೋವಂಥ ಒಬ್ಬ ಡೈರೆಕ್ಟರ್, ಈಸ್ ಆಲ್ಸೋ ಇಂಜಿನಿಯರ್. ಹೇಮಂತ್ ರಾವ್ ಇಂಜಿನಿಯರ್, ಇವರು ಇಬ್ರದ್ದು ಇಂಜಿನಿಯರ್ ಬ್ರೈನ್ಸ್ ಆಯ್ತಾ ನಮ್ಮ ಫಿಲಮ್ ಮೇಕರ್ಸ್ದು. ಸೊ ಇವರು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕವಲುಧಾರಿ, ಸಪ್ತಸಾಗರ, ಎಷ್ಟು ಪೊಯೆಟಿಕ್ ಆಗಿದೆ ನೋಡಿ. ಟೈಟಲ್ಸೇ ಎಷ್ಟು ಪೊಯೆಟಿಕ್ ಆಗಿದೆ, ಎಷ್ಟು ಯೂನಿಕ್ ಆಗಿದೆ, ಮತ್ತೆ ಎಷ್ಟು ರಿಲೇಟಬಲ್ ಅಂಡ್ ಸಂಬಂಧಗಳ ಬಗ್ಗೆ, ಬಾಂಧವ್ಯದ ಬಗ್ಗೆ ಮಾತಾಡುವಂತ ಟೈಟಲ್ಸೇ ಇಲ್ಲ ಹೇಮಂತ್ ಎಮ್ರಾವ್. ಸೊ ಇವರಿಬ್ರು ಸೇರ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಎರಡೂ ಮಿಕ್ಸ್ ಮಾಡಿ ದ ಕ್ಯೂರಿಯಸ್ ಆಗಿ ಅಜ್ಞಾತವಾಸ ಇಟ್ಟಿದ್ದಾರೆ. ಸೊ ಯಾರಿದ್ದಾರೆ ಸಿನಿಮಾದಲ್ಲಿ ಅಜ್ಞಾತವಾಸದಲ್ಲಿ ಅಂತಂದ್ರೆ, ಇಟ್ಸ್ ನಾಟ್ ಅಬೌಟ್ ದ ಪರ್ಸನ್, ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾವು ಇಲ್ಲಿ, ವ್ಯಕ್ತಿತ್ವಗಳ ಬಗ್ಗೆ ಮಾತಾಡ್ತಿದ್ದೀವಿ. ಆಸ್ ಐ ಮೆನ್ಷನ್ಡ್,
ಸಿನಿಮಾ ನಮ್ಮ ಅರಿಷಡ್ ವರ್ಗಗಳ ಬಗ್ಗೆ ಮಾತಾಡುತ್ತೆ. ನಮ್ಮ ಎಲ್ಲ ಐಡಿಯಾಲಜೀಸ್ಗಳು, ನಮ್ಮ ಥಿಂಕಿಂಗ್ಸು, ನಮ್ಮ ಥಾಟ್ಸು, ಮನುಷ್ಯ ಹೇಗೆ ಅವನದೇ ಆದಂಥ ಎಷ್ಟೋ ವಿಚಾರಗಳನ್ನ ಅವನಿಗೆ ಗೊತ್ತಿಲ್ಲದೆ ಅಥವಾ ಅವನ ಒಳಗಡೆನೆ ಏನೇನು ಆಗ್ತಿದೆ ಅನ್ನೋದನ್ನ ಅಜ್ಞಾತವಾಸಕ್ಕೆ ಅದನ್ನ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿರೋ ಅರಿಷಡ್ ವರ್ಗಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವಿ ರೆಪ್ರೆಸೆಂಟ್ ಈಚ್ ಒನ್ ಆಫ್ ಯು ಇನ್ ದ ಸಿನಿಮಾ. ನಾನು ಒಬ್ರನ್ನ ಅಲ್ಲ, ನಾನು ನಿಮ್ಮಲ್ಲಿರೋ ಒಬ್ಬನ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ, ಇವನು ನಿಮ್ಮಲ್ಲಿರೋ ಇನ್ನೊಬ್ರು ನಾನು ರೆಪ್ರೆಸೆಂಟ್ ಮಾಡ್ತಿದ್ದೇನೆ. ವಿ ಆರ್ ಆಲ್ ರೆಪ್ರೆಸೆಂಟಿಂಗ್ ಯು ಆಸ್ ಅನ್ ಇಂಡಿವಿಜುವಲ್. ಎಲ್ರೂ ರೆಪ್ರೆಸೆಂಟ್ ನಾವು ಎಲ್ಲರೂ ಮಾಡ್ತಿದ್ದೀವಿ. ನಮ್ಮಲ್ಲಿ ಪಂಕಜ ನಿಮ್ಮಲ್ಲೂ ಒಬ್ಳು ಪಂಕಜ ಇದ್ದಾಳೆ, ನಿಮ್ಮಲ್ಲೂ ಒಬ್ಬ ರೋಹಿತ್ ಇದ್ದಾನೆ. ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ದ ಎಮೋಷನ್ಸ್ ವಿ ಕ್ಯಾರಿ. ವಿ ಆರ್ ಆಲ್ ಒಂದೊಂದು ಭಾವನೆಗಳು, ಒಂದೊಂದು ಎಮೋಷನ್ಸ್ ನ ರೆಪ್ರೆಸೆಂಟ್ ಮಾಡ್ತಿರುವಂತ ಪಾತ್ರಗಳು ಸಿನಿಮಾದಲ್ಲಿ. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ಆಫ್ ರೈಟಿಂಗ್. ನಾವೆಲ್ಲರೂ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಆ ರೈಟಿಂಗ್ಸ್ ಬಗ್ಗೆ ಮಾತಾಡ್ತೀವಿ, ದ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಆಗಿ ಕ್ವಾಲಿಟಿ ಸಿನಿಮಾಗಳು ಬರ್ತಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಮಲಯಾಳಂ ಸಿನಿಮಾಗಳಲ್ಲಿ. ಅಷ್ಟೇ ತೂಕವಾಗಿ ಅದಕ್ಕಿಂತ ಒಂದು ಲೆವೆಲ್ ರೈಟಿಂಗ್ ಅಲ್ಲಿ ತುಂಬಾ ಇಮರ್ಸಿವ್ ಆಗಿ ರೈಟಿಂಗ್ ಮಾಡಿರೋಂಥ ಒಂದು ಕತೆ ಅಜ್ಞಾತವಾಸಿ. ವಿನೋ ನಮ್ಮ ಸಿನಿಮಾದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಗೊತ್ತು, ವಿ ಡೋಂಟ್ ಹ್ಯಾವ್ ಎನಿ ಸ್ಟಾರ್ ಎಲಿಮೆಂಟ್ಸ್ ಹ್ಯಾಸ್ ಅ ಫೇಸ್ ಆಫ್ ದ ಫಿಲಮ್ ಟು ರೆಪ್ರೆಸೆಂಟ್ ಅಜ್ಞಾತವಾಸಿ. ಬಟ್ ದಟ್ ಈಸ್ ನಾಟ್ ವಾಟ್ ದೇ ಬಿಲೀವ್ಡ್ ಫ್ರಮ್ ದ ಡೇ ಒನ್ ಐ ಸ್ಟಾರ್ಟೆಡ್. ಅವ್ರ ಕೆರಿಯರ್ನ ಶುರು ಮಾಡಿದಾಗ್ಲಿಂದನೂ ಅವ್ರು ವಿತೌಟ್ ದಾಟ್ ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾರೆ. ಅಂಡ್ ಅದಕ್ಕೆ ಸಾಥ್ ಯಾವತ್ತೂ ಆಡಿಯನ್ಸ್ ಕೊಟ್ಟಿದ್ದಾರೆ. ಆಡಿಯನ್ಸ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಅಥೆಂಟಿಕ್ ಆಗಿದೆ ಅಂದಾಗ ಇರ್ರೆಸ್ಪೆಕ್ಟಿವ್ ಆಫ್ ದ ಬಿಗ್ ನೇಮ್ಸ್ ಬಂದಿದ್ದಾರೆ ಥಿಯೇಟರ್ಗೆ, ಗೆಲ್ಸ್ಕೊಟ್ಟಿದ್ದಾರೆ. ಆ ನಂಬಿಕೆ ಮೇಲೆ ಅವ್ರು ಈ ಸಿನಿಮಾನ ಇವತ್ತಿಗೂ ಅಟೆಂಪ್ಟ್ ಮಾಡಿರೋದು. ಓಕೆ, ಸೊ ಈ ಒಂದು ಸಿನಿಮಾದಲ್ಲಿ ಒಂದು ಬಹುತಾರಾಗಣವೇ ಇದೆ, ಸಾಕಷ್ಟು ಜನ ಹಿರಿಯರ್ ಎಲ್ಲರೂ ಕೂಡ ಇದ್ದಾರೆ. ಸೊ ಅವ್ರ ಜೊತೆ ನೀವು ಆಕ್ಟಿಂಗ್ ಮಾಡ್ಬೇಕಾದ್ರೆ ಹೇಗನ್ನಿಸ್ತು? ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ರಂಗಣ ರಘು ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ಶರತ್ ಲೋಹಿತ್ ಆಶ್ವಾ ಇದ್ದಾರೆ, ಹಾಗೆ ಸಾಕಷ್ಟು ನಟರಿದ್ದಾರೆ. ಇವ್ರ ಜೊತೆ ಅಂದ್ರೆ ಆಕ್ಟ್ ಮಾಡೋದಕ್ಕೆ ಒಂದು ನನ್ನ ಪುಣ್ಯ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇವರೆಲ್ಲ ನೋಡಿ ಸೆಲೆಬ್ರೇಟ್ ಮಾಡ್ತಿದ್ವಿ ನಾವು ಮನೆಯಲ್ಲಿ, ಥಿಯೇಟರ್ಗಳಲ್ಲಿ. ಸೊ ಇವ್ರ ಜೊತೆ ಈಗ ಸ್ಕ್ರೀನ್ ಶೇರ್ ಮಾಡ್ತಿರೋದೇ ಒಂಥರ ಸಮ್ಟೈಮ್ಸ್ ನಾನು ಪಿಂಚ್ ಮಾಡಿ ನೋಡ್ಕೊಂತೀನಿ, ನಿಜಾನ ಅಂತ. ರಘು ಸರ್ ಜೊತೆ ಇದಕ್ಕಿಂತ ಮುಂಚೆ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಅಂತ ಒಂದು ಸಿನಿಮಾದಲ್ಲಿ ನಟಿಸಿದೆ. ತುಂಬಾ ಸೀನ್ಸ್ ಇರಲಿಲ್ಲ, ಬಟ್ ಆ ಒಡನಾಟ, ಚಿಕ್ಕ ಒಡನಾಟ ಇತ್ತು, ಮಾತಾಡಿಸ್ತಾ ಇದ್ರೆಲ್ಲ. ಬಟ್ ಈ ಸಿನಿಮಾದಲ್ಲಿ ಬಂದ್ಮೇಲೆ ಐ ಗಾಟ್ ಟು ನೋ ಹಿಸ್ ಸೋ ಫ್ರೆಂಡ್ಲಿ, ಸೋ ಹಂಬಲ್, ಗ್ರೌಂಡೆಡ್, ಕಂಪೋಸ್ಡ್. ನಮ್ ಥರನೇ ಇನ್ನೊಬ್ಬ ವ್ಯಕ್ತಿ ಅನ್ನೋ ತರ ಆ ತರ ಫೀಲ್ ಆಗುತ್ತೆ. ನಮ್ಮ ಫ್ಯಾಮಿಲಿ ಅವ್ರು ಯಾರೋ ಒಬ್ರು ಪಕ್ಕದಲ್ಲಿದ್ದಾರೆ, ಅಷ್ಟು ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕ್ತಾ ನಮ್ಮಷ್ಟು ಕಂಫರ್ಟ್ ಮಾಡ್ತಾನೆ. ಎಲ್ಲರೂ ನನ್ನಷ್ಟೇ ಅಂತಲ್ಲ, ಎಲ್ಲರೂ ಮಾತಾಡಿಸ್ತಾರೆ ಅವರು. ಶರತ್ ಸರ್ ಅಷ್ಟೇ, ಅವ್ರು ನೋಡಿದ್ರೆ ಮಾತಾಡ್ಸಕ್ ಭಯ ಆಗುತ್ತೆ. ಅವ್ರ ಕಂಚಿನ ಕಂಠ, ಅವ್ರು ಮಾತಾಡ್ಸ್ರಿ ಏನು ಅಂತ ಅನ್ಸುತ್ತೆ. ಬಟ್ ನನ್ನ ಜೊತೆ ಒಂದಿಷ್ಟು ಕ್ಯೂಟ್ ಕಾನ್ವರ್ಸೇಷನ್ಸ್ ಆಯ್ತು ಅವ್ರ ಜೊತೆ. ಟೆಲ್ಲರ್ ನೋಡಿರ್ತೀರ, ನಂದು ಅವ್ರದ್ದು ಒಂದೆರಡು ಡೈಲಾಗ್ಸ್ ಹೋಗುತ್ತೆ, ಅದ್ ಸಖತ್ ಕ್ಯೂಟ್, ನನಗೆ ಕ್ಯೂಟ್ ಅನ್ಸ್ತಾ ಇತ್ತು. ಸೊ ಆ ಟೈಮಲ್ಲಿ ಅವ್ರ ಹತ್ರ ಮಾತಾಡ್ತಿದ್ದು ಒಂಥರ ಕ್ಯೂಟ್ ಕಾನ್ವರ್ಸೇಷನ್ ಆಗಿತ್ತು. ರವಿ ಸರ್ ಜೊತೆ ನಾನು ಆಗ್ಲೇ ವಿಕ್ರಾಂತ್ ರಲ್ಲಿ ಆಕ್ಟ್ ಮಾಡಿದ್ದೆ. ಹೀ ಸೋ ಮಚ್ ಆಫ್ ಫನ್. ಅಂದ್ರೆ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಸಾಕಷ್ಟು ಸತಿ ನಿಮ್ನ ನಗ್ಸ್ಬಿಟ್ಟಿರ್ತಾರೆ, ಅದು ಆಫ್ ಸ್ಕ್ರೀನ್ ನಗ್ಸ್ಬಿಟ್ಟಿರ್ತಾರೆ. ಅಂಡ್ ಸೀನಲ್ಲಿ ಅಷ್ಟೇ ಎಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ವ್ಯಕ್ತಿನ ಇಷ್ಟು ನಗ್ಸ್ತಾ ಇರೋದು ಅನ್ಸುತ್ತೆ. ಬಟ್ ಅವ್ರ ಕಂಟೆಂಟ್ ಅಷ್ಟೇ ಗ್ರಿಪ್ ಆಗಿ ಏನ್ ಮಾಡ್ಬೇಕು ಅದ್ ಮಾಡ್ತಿರ್ತಾರೆ. ಸೊ ಅವ್ರದ್ದೊಂದು ಒಡನಾಟ ಬೇರೆ ತರ ಇರುತ್ತೆ. ಯಾವಾಗ್ಲೂ ಅವ್ರ ಅಣ್ಣ, ಅವರ ಅಪ್ಪಟ ಅಭಿಮಾನಿ, ಭರ್ತನೂ ಮಾತಾಡ್ಕೊಂಡ್ ಬಂದಿ, ಅವ್ರ ಒಂಥರ ಭಕ್ತ. ಅವ್ರ ಬಗ್ಗೆ ಹಾಡುಗಳ ಬಗ್ಗೆ ಮಾತಾಡ್ತಾರೆ, ಇನ್ಸ್ಟೆನ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಸಖತ್ ಪಾಸಿಟಿವ್ ವಿಷಯಗಳಿತ್ತು ಇವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಸಿನಿಮಾದಲ್ಲಿ. ಇವ್ರ ಜೊತೆ ಅಷ್ಟೇ ಅಂತಲ್ಲ, ಇದು ಬಿಟ್ಟು ಸಾಕಷ್ಟು ಜನ, ಹರಿ ಅಂತ ಒಬ್ರು ಆಕ್ಟ್ ಮಾಡಿದ್ದಾರೆ, ಅವ್ರಾಗಿರ್ಬೋದು. ಸುಂದರ್ ವೀಣಾ ಸುಂದರ್ ಇದಾರಲ್ಲ, ಸುಂದರ್ ವೀಣಾ, ಸಾರಿ, ಅವ್ರು ಆಕ್ಟ್ ಮಾಡಿದ್ದಾರೆ, ಅವ್ರ ಜೊತೆನೂ ಅಷ್ಟೇ. ಸೊ ಪ್ರತಿಯೊಬ್ಬರ ಹತ್ರನೂ ಏನೋ ಒಂದು ಪಾಸಿಟಿವ್ ವೈಬ್ ಇತ್ತು, ಸೆಟ್ ಅದೇ ಒಂಥರ ಪಾಸಿಟಿವ್ ವೈಬ್ ಇತ್ತು. ಅಂಡ್ ಸೊ ದಟ್ಸ್ ವಾಟ್, ಲೈಕ್ ಆಸ್ ಅ ಸೆಡ್, ಐ ಆಮ್ ಲಕ್ಕಿ ಅಂತ ಹೇಳ್ಬೋದು. ಈಗ ರಂಗಾಯಣ ರಘು ಸರ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಸೊ ಈ ಒಂದು ಪಾತ್ರ ನಾವು ಅವರು ಸಿನಿಮಾಗಳಲ್ಲಿ ನೋಡಿದಾಗೆಲ್ಲ ಒಂದು ಕಾಮಿಡಿ ಇರುತ್ತೆ ಅವ್ರದ್ದು ಆಕ್ಟಿಂಗ್ ಅಲ್ಲಿ, ಅಥವಾ ಬೇರೆ ಒಂದು ಪೋಷಕ ಪಾತ್ರದಲ್ಲಿ ಅದೆಲ್ಲ ನಾವು ನೋಡಿರ್ತೀವಿ. ಬಟ್ ತುಂಬಾ ಸೀರಿಯಸ್ ಒಬ್ಬ ಆ ಪಾತ್ರದಲ್ಲಿ ನೋಡೋದು ತುಂಬಾ ಕಡಿಮೆ. ಶಾಖಾಧಾರಿ ಸಿನಿಮಾ ಆದ್ಮೇಲೆ ಈ ತರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ಬಹುಶಃ ನಾವು ಇದೇ ಪಾತ್ರ ನೋಡ್ತಾ ಇರೋದು ಅಂತ ಅನ್ಸುತ್ತೆ. ಸೊ ನಿಮಗೆ ಹೇಗೆ ಅನಿಸ್ತು ಆಸ್ ಎ ಅವರ ಪಾತ್ರದಲ್ಲಿ ನೋಡಿದಾಗ, ಅಥವಾ ಈ ಒಂದು ಸಿನಿಮಾ ಬಗ್ಗೆ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅವ್ರ ಬಗ್ಗೆ ಮಾತಾಡೋದಾದ್ರೆ? ರಂಗಾಯಣ ರಘು ಸರ್ ಎಲ್ಲ ಸಿನಿಮಾಗಳಲ್ಲೂ ಕಾಮಿಡಿ ಮಾಡಿ ನಗಿಸ್ತಾರೆ. ಕಾಮಿಡಿ ಅಂದ್ರೆ ಡೈಲಾಗ್ಸ್ ಇರುತ್ತೆ ಅಥವಾ ಮ್ಯಾನರಿಸಮ್ಸ್ ಇರುತ್ತೆ, ಅದನ್ನ ನೋಡಿ ನಾವು ನಗ್ತೀವಿ. ಬಟ್ ಈ ಸಿನಿಮಾದಲ್ಲಿ ಆ ಕಾಮಿಡಿ ಮ್ಯಾನರಿಸಮ್ಸ್ ಆಗಲಿ ಅಥವಾ ಅದರ ಡೈಲಾಗ್ಸ್ ಆಗಲಿ ಏನೂ ಇರಲ್ಲ. ಸಿನಿಮಾ ತುಂಬಾ ಸೀರಿಯಸ್ ಆಗಿ ಇಂಟೆನ್ಸ್ ಆಗಿ ಹೋಗ್ತಿದ್ರು, ದ ವೇ ಈಸ್ ಬೀನ್ ಟ್ರ್ಯಾಪ್ ಟು ದ ಸಿಚುಯೇಷನ್, ದ ವೇ ಈಸ್ ಥಿಂಕಿಂಗ್, ಸ್ಮಾಲ್ ಇನ್ಸಿಡೆಂಟ್ಸ್ಗಳಲ್ಲಿ ನಗಿಸ್ಬಿಡ್ತಾರೆ ನಿಮ್ಮನ್ನ. ವೆರಿ ಸ್ಮಾಲ್ ಇನ್ಸಿಡೆಂಟ್, ಮರ್ಡರ್ ಆಗಿದೆ ಅಂತ ಹೇಳ್ತಾರಲ್ಲ ಬಂದು, ಅಲ್ಲಿ ಒಂದು ಸುಮ್ಮನೆ ಫೋನ್ ಮಾಡೋದಿರುತ್ತೆ, ಹಿಂಗಾಗಿದೆ ಬಂದು ನೀವು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಬಂದು ಹೋಗಿ ಅಂತ.
ಅಷ್ಟೇ ಸೀನ್ ಇರೋದು ಅಷ್ಟೇ. ಬಂದ್ಬಿಟ್ಟು ಫೋರೆನ್ಸಿಕ್ ಬಂದು ಟೆಸ್ಟ್ ಮಾಡಬೇಕು ಬನ್ನಿ ಅಂತ ಕರೆಯೋದು ಅಷ್ಟೇ ಸೀನು. ಬಟ್ ಯು ವಿಲ್ ಆಫ್ ಜಸ್ಟ್ ದ ವೇ ಅವ್ರೊಂದು ಫೋನ್ ಕಾಲ್ ತಗೊಳ್ಳೋದಾಗ್ಲಿ, ಟೆಲಿಫೋನ್ ಮುದ್ದೆ ಒಂದು ತಗೊಂಡು ಬನ್ರಪ್ಪ ಅಂತ ಹೇಳೋದಿದೆ ಗೊತ್ತಾ, ಅಷ್ಟರಲ್ಲೇ ನಮ್ಗೊಂದು ನಗು ತರಿಸ್ತಾರೆ, ಒಂದು ಲೈಟಾಗಿ ಫೀಲ್ ಮಾಡಿಸ್ತಾರೆ, ರಿಲೀಫ್ ಮಾಡಿಸ್ತಾರೆ. ಸಿ ದ ಮ್ಯಾಜಿಕ್ ಈಸ್ ಇನ್ ದ ವೇ ಯು ಎಕ್ಸ್ಪ್ರೆಸ್ ಇಟ್ ಅಂತಾರಲ್ಲ, ಈಸ್ ಅ ಫಿನಾಮಿನಲ್ ಆಕ್ಟರ್. ಅಂದ್ರೆ ಆಡು ಮುಟ್ಟದ ಸೊಪ್ಪೆಲ್ಲ ಅವ್ರು ಮಾಡಿಲ್ದಿರೋ ಕ್ಯಾರೆಕ್ಟರ್ಸೇ ಇಲ್ಲ. ಬಟ್ ಇನ್ನು ಎಷ್ಟು ಅವರು ನಾನು ಈ ತರ ರೋಲ್ಸ್ ಮಾಡಲ್ಲ, ನಾನು ಹೊಸದಾಗೆ ಮಾಡ್ಬೇಕು ಅಂತ ಕೂತ್ರೆ ಎಷ್ಟು ಮಾಡಕ್ಕಾಗತ್ತೆ? ಅವ್ರು ಆಲ್ರೆಡಿ 400+ ಸಿನಿಮಾಗಳನ್ನ ಮಾಡಿದ್ದಾರೆ. ಇನ್ನೇನ್ ಕ್ಯಾರೆಕ್ಟರ್ಸ್ ಕೊಡಕ್ ಆಗತ್ತೆ? ಏನ್ ಮಾಡಿಲ್ಲ ಅವರು. ಬಟ್ ಎವ್ರಿ ಟೈಮ್ ಪ್ರತಿ ಪಾತ್ರನ ಅದೇ ಪಾತ್ರ ಮಾಡಿದ್ರು ಅದನ್ನ ಹೊಸದಾಗಿ ಏನೋ ಮಾಡಿರ್ತಾರೆ, ಫ್ರೆಶ್ ಆಗಿ ಅದನ್ನ ಅಪ್ರೋಚ್ ಮಾಡ್ತಾರೆ. ಮತ್ತೆ ವಾಟ್ ವಿ ಸಿ ಇಸ್ ಎಂಜಾಯ್ಮೆಂಟ್ ಇದೆ. ಅವರು ಆಕ್ಟ್ ಮಾಡ್ಬೇಕಾರೆ ಹಿ ಎಂಜಾಯ್ಸ್ ಹಿಮ್ಸೆಲ್ಫ್. ಲೈಕ್ ಅದೊಂದಿದೆ, ಒಂದು ಅವರ ಕ್ರಿಯೇಟ್ ಆಗುತ್ತೆ, ಆ ಪ್ರೆಸೆನ್ಸ್ ಕಾಣಿಸುತ್ತೆ ನಿಮ್ಗೆ. ಸೊ ಅದನ್ನ ನಾವು ಎಂಜಾಯ್ ಮಾಡ್ತಿರ್ತೀವಿ. ಅದನ್ನೇ ಆಕ್ಚುಲಿ ನಾವು ಆಡಿಯನ್ಸ್ ಆಗಿ ನಾವು ಎಂಜಾಯ್ ಮಾಡೋದು. ಅವರು ಒಳಗಡೆ ಒಂದು ಪಾತ್ರ ಎಷ್ಟು ಚೆನ್ನಾಗಿ ಅವರು ಅದನ್ನ ಎಂಜಾಯ್ ಮಾಡ್ತಿರ್ತಾರೆ. ಆಕ್ಚುಲಿ ಸಾರ್ವಜನಿಕರಿಗೆ ಸುವರ್ಣಾವಕಾಶದಲ್ಲಿ ಕಾಮಿಡಿ ಸೀನ್ಸ್ ಇರೋದು, ಅದು ನೋಡಿದಾಗ ಗೊತ್ತಿಲ್ಲ ಹೆಂಗ್ ನಗು ಬರುತ್ತೆ ಅಂತ. ಬಟ್ ಅವ್ರು ಆಕ್ಟ್ ಮಾಡಿದಾಗ ಹೆಂಗ್ ನಗ್ತಾ ಇದ್ವಿ ಅಂದ್ರೆ ನಾವು ಒಂಥರ ಡಿಫ್ರೆಂಟ್ ಪರ್ಸನಾಲಿಟಿ.